ಇವತ್ತು ನಾವು ಹೊಗೆನಕಲ್ ಫಾಲ್ಸ್ ಬಂದಿದೀವಿ ನೋಡಿ. ತೆಪ್ಪನ ರಾಕೆಟ್ ಓಡಿಸ್ದಂಗೆ ಓಡಿಸ್ತಾವ್ರೆ ಅಣ್ಣವ್ರಂತೂ. ಇಲ್ಲೇ ನಮ್ಮ ಐಕ್ಳೆಲ್ಲ ಜಾಲಿ ಜಾಲಿ ರೈಡ್ ಮಾಡ್ತಾವ್ರೆ. ಮಾಮಿ ಬೇರೆ ಇಲ್ಲೇ ಐತೆ. ಓಂ ಶಿವಪ್ಪ ಒಳ್ಳೆ ಮಾಡಪ್ಪ. ಗಾಯ್ಸ್ ನಾನು ಬೇರೆ ಹಿಂಗೆ ಕೂದಲು ಬಿಡ್ಕೊಂಡಿವ್ನಿ. ನಮ್ಮ ಹುಡ್ಗ ಬೇರೆ ಹಿಂಗೆ ಕೂದಲು ಕಟ್ ಮಾಡಿಸ್ಕೊಬಿಟ್ಟವನೆ, ಅಂದರೆ ಗುಂಡು ಹೊಡ್ಸ್ಕೊಬಿಟ್ಟವನೆ. ನಮ್ಮ ಹುಡ್ಗ ಬೇರೆ ಇವನು ಕಂಕ್ಳಿಗೆ ಕೈ ಎಳ್ಕೊಂಡು ಹಾಕತ್ತಾ ಇದ್ದ. ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ರಲ್ಲ ಗಾಯ್ಸ್, ಅಲ್ಲಿಬ್ರು ಬತ್ತವ್ರೆ ನೋಡಿ ಗಾಯ್ಸ್. ಓಹೋ ನೀರೊಳಗೆ ಬಿದ್ರೆ ಗಾಯ್ಸ್ ನೋಡಿ, ನೀರು ಬರ್ತಾ ಇತ್ತಲ್ಲ, ನೀರೊಳಗೆ ಬಿದ್ರೆ ಗಾಯ್ಸ್ ಹೋಯ್ತು ದುಡ್ಡು. ಹಾಂ ಕೇಳಿ ಕೇಳಿ. ಓ ಗಾಯ್ಸ್ ಸಖತ್ತಾಗೈತೆ ಗಾಯ್ಸ್. ಏನು ವೆದರ್ ಅಂತೀರಾ, ಮಸ್ತಾಗೈತೆ ಹೊಗೆನಕಲ್ ಫಾಲ್ಸು. ನೆಕ್ಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ ಜೊತೆ ಬಂದಾಗ ಇನ್ನೂ ಸಖತ್ತಾಗಿ ವೀಡಿಯೋ ಮಾಡ್ತೀನಿ. ಈಗ ನಾನು ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀನಿ. ಒಂದು 9 ಜನ ಬಂದಿದ್ದೀವಿ ಒಂದು ಟಿ ಮಾಡಿಕೊಂಡು. ಇದ್ರಲ್ಲಿ ಏನಪ್ಪ ಅಂದರೆ ಈ ನನ್ನ ಮಗ ಅವನಲ್ಲ, ಈ ನನ್ನ ಮಗ ದುಡ್ಡು ಎಷ್ಟಾಯ್ತದೆ ಏನು ಎತ್ತ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾನೆ. ಏನು ಹೇಳೋಕ್ಕಾಗಲ್ಲ. ಅಣ್ಣ ಎಷ್ಟು ವರ್ಷದಿಂದ ಸರ್ವಿಸು ನಿಮಗೆ ಗಾಡಿ ಹೊಡೆಯೋದ್ರಲ್ಲಿ? ಚಿಕ್ಕ ವಯಸ್ಸಿಂದಲ್ವೇ ನೋಡಿ ಗಾಯ್ಸು, ಚಿಕ್ಕ ವಯಸ್ಸಿಂದಲ್ವೇ ಹಿಂಗೆ ಈ ಥರ ಮಾಡ್ಕೊಂಡೆ ಬಂದಿರ. ಇದೇನೋ ಕ್ರಿಯೇಟ್ ಮಾಡಿದ್ರಲ್ಲ, ಏನಿದು? ಓ ಗಾಯ್ಸ್ ಅಲ್ಲಿ ಕ್ರೇಟ್ ಕಾಣಿಸ್ತೈತೆ ಗೊತ್ತಾ, ಅಲ್ಲಿ ಇದು ಕೇಸರಿ ಕಲರ್ದು. ಅದರಲ್ಲಿ ಇದು ಇದಿರ್ತದೆ ಏನಪ್ಪ, ಮೀನುಗಳು ಬಲೆ ಹಾಕ್ತಾರೆ. ನೋಡ್ತಾ ಇದ್ರಲ್ಲ, ಅಂದ್ರೆ ಗಾಯ್ಸ್ ಇದು 1 ಟನ್ ತಗೋಂಥದ್ದು. ಇದು ಬಾಡಿ ಇಲ್ಲೇ ಐತಲ್ಲ, ಅದಕ್ಕೋಸ್ಕರ ಆ ಕಡೆ ಮೂಲೆ ಕಡೆ ಹೊಸಿ ಡೌನ್ ಆಗ್ಬಿಟ್ಟೈತೆ. ಇದು 1 ಟನ್ನು. ಏನು ಅಂದರೆ ಜೋಡ ಎತ್ಕೊಳ್ಳೋ ಇಲ್ಲೇ ಕುಂಡ್ರಿಸ್ಕೊಂಡಿದ್ದೀವಿ. ಇದೊಂದು ಜೋಡ ಎತ್ಕೊಳ್ಳೋ. ನೋಡ್ತಾ ಇದ್ರಲ್ಲ ಅಣ್ಣ, ಇದೇ ಊರು ಅಂತ ಕಣ ಅಣ್ಣ. ಇದು ತಮಿಳ್ನಾಡಾ? ನೀರಿಂದ ಈ ಕಡೆ ಕರ್ನಾಟಕ, ಓ ನೀರಿಂದ ಆ ಕಡೆಗೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ತಮಿಳ್ನಾಡು. ಓ ನೀವು ಕರ್ನಾಟಕದವರು? ಹಾಂ ಹಾಂ ಹಾಂ, ಕನ್ನಡಿಗರು. ಕನ್ನಡಿಗರ ಜೊತೆ ಇವತ್ತು ನಾವು ಹೊಗೆನಕಲ್ ಫಾಲ್ಸಲ್ಲಿ ಈ ಥರ ಹೋಯ್ತಾ ಇದ್ದೀವಿ. ಆಮೇಲಿಂದ ಇದು ಏನಪ್ಪ ಅಂದರೆ ಗಾಡಿಗೆ ಅಂದಾರ ಆಯ್ತಿದಂಗೆ ಆ ಕಡೆಯವರು ತೆಪ್ಪ ಮಾಡ್ತಾರಂತೆ, ಈ ಕಡೆಯವರು ಮಾಡ್ತಾರಂತೆ, ಗೊತ್ತಾಯ್ತು. ಆಮೇಲಿಂದ ಇನ್ನೊಂದು ಗಾಯ್ಸ್ ಏನು ಗೊತ್ತಾ, ಇಲ್ಲಿ ಹೊಗೆನಕಲ್ ಫಾಲ್ಸ್ ಬಂದಾಗ 800 ರೂಪಾಯಿ ಮಾಡ್ತಾರೆ. 800 ರೂಪಾಯಿ ಒಂದು ತೆಪ್ಪಗೆ. ಇದರಲ್ಲಿ 4 ಜನ ಮಿನಿಮಮ್ 4 ಜನ ಕುತ್ಕೋಬಹುದು. ಚಿಕ್ಕ ಮಕ್ಳಾದ್ರೆ ಒಂದು 5-6 ಜನ ಕುಂಡ್ರಿಸ್ಕೊಂಡು ಹೋಗೋರೆ, 5 ಜನ ಕುಂಡ್ರಿಸ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ವೇಟಿಂಗ್ ಅಂದ್ರೆ ಸಮಥಿಂಗ್ ಪಾಪ ಇವರು ಹೊಟ್ಟೆಪಾಡಿಗೆ ಏನೋ ಕೊಡೋದಾದ್ರೆ ಏನೋ ಸಮಥಿಂಗ್ ಕೊಡ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸಣ್ಣ ಪುಟ್ಟವರು ಅಡುಗೆನೂ ಸಹ ಮಾಡ್ತಾವ್ರೆ. ಇದಂತೂ ಮಸ್ತಾಗೈತೆ ಪ್ಲೇಸು ಗಾಯ್ಸ್, ನೀವು ಇಲ್ಲಿಗೆ ಬರಬೇಕು. ನೋಡ್ತಾ ಇದ್ದೀರಲ್ಲ ನೀರೆಲ್ಲ ಹೆಂಗೈತೆ ಗೊತ್ತಾ ಗಾಯ್ಸ್. ಅಣ್ಣ ಇಲ್ಲಿ ದಪ್ಪ ಮೀನು ಅಂದರೆ ಎಷ್ಟೆಷ್ಟು ದಪ್ಪದ ಮೀನು ಹಿಡ್ದಿದ್ರಿ? ಎಷ್ಟು kg ಗಂಟ್ಲು ಹಿಡ್ದಿದ್ರಿ? 10, 12, 20. ಯಾವ ಮೀನು ಅದು? ಕಾಟ್ಲಾ ಮೀನು. ಕಾಟ್ಲಾ ಮೀನು 10-12 kg ಕಾಟ್ಲಾ ಮೀನು. ಅಂದರೆ ಇವರು ದಿನನಿತ್ಯ ಇವರು ಬಲೆ ಬಿಡ್ತಾನೆ ಇರ್ತಾರೆ, ಮೀನುಗಳು ಬರ್ತಾನೆ ಇರ್ತವೆ. ಇದು ಕಾವೇರಿ ನೀರು. ಕಾವೇರಿ ನೀರು ಅಲ್ವಣ್ಣ? ಹಾಂ, ಇದು ನಮ್ಮ ಪರಿಶುದ್ಧ ಕಾವೇರಿ ನೀರು. ನಮ್ಮ ಕರ್ನಾಟಕ ಮಂಡ್ಯ ಜಿಲ್ಲೆಯಿಂದ ಹಾದು ಹೋದಂಥ ಕಾವೇರಿ ನೀರು ಇವತ್ತು ನಾವು ಬಂದಿರುವಂಥದ್ದು. ಸ್ವಲ್ಪ ಅವ್ರ ಪಕ್ಕದಲ್ಲೇ ಹೋಗಿ ಅಣ್ಣ, ಹಾಂ ಅವ್ರ ಪಕ್ಕದಲ್ಲೇ ಹೋಗಿ ನಮ್ಮ ಫ್ರೆಂಡ್ಸ್ನೂ ಸಹ ನಿಮಗೂ ತೋರಿಸ್ತೀನಿ. ಅಲ್ಲಿವರೆಗೂ ಇನ್ನಷ್ಟು ಮಾಹಿತಿ ಹೇಳ್ತೀನಿ. ಅಂದರೆ ಈಗ ನಾವು ಹೊಗೆನಕಲ್ ಫಾಲ್ಸ್ಗೆ ಬರ್ತೀವಿ ಅಂದರೆ ಸೈದಾಸಾದ ನಾವು ಫಾಲ್ಸ್ ನೋಡೋಕ್ಕಾಗಲ್ಲ. ಇಲ್ಲಿಂದ 1-1.5 ಕಿಲೋಮೀಟ್ರ್ ಹೋಗ್ಬೇಕಾ? 1 ಕಿಲೋಮೀಟ್ರ್. 1 ಕಿಲೋಮೀಟ್ರು, ಹೌದು. 1 ಕಿಲೋಮೀಟ್ರ್ ಅಷ್ಟುದ್ದ ನಾವು ಪ್ರಯಾಣ ಮಾಡಿ ಇದೇ ತೆಪ್ಪೋದ್ರಲ್ಲಿ 800 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಮೊದಲೇ ಹೇಳ್ದಾಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ಪಯಣ ಸಖತ್ತಾಗೈತೆ ಮಾತ್ರ. ಒಳ್ಳೆ ಫೀಲ್ ಅಂದ್ಕೊಬಿಡಿ. ಏನೋ ಒಂಥರ ಮಕ್ಕಳು ಅಂದರೆ ತಾಯಿಂದಿರೋ ತೊಡೆ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಿದ್ವಲ್ಲ, ಅದೊಂದು ದಿನ ನಾನು ನೆನೆಸ್ಕೊಂಡಂಗೆ ಆಯ್ತೈತೆ. ಏನದು ಸೌಂಡು? ಪಟಾಕಿ ಹೊಡಿತಾರೆ. ಪಟಾಕಿ, ಕೋತಿಗಳೆಲ್ಲ ಇದ್ದಾವೆ. ಓ ಗಾಯ್ಸ್, ಇಲ್ಲಂತೂ ಹೆವಿ ಜನಗಳವ್ರೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹೆವಿ ಜನಗಳವ್ರೆ. ಹೆವಿ ಜನಗಳು ನೋಡಿ. ಓಯ್ ಓಯ್
ಏನಾರು ಹೇಳ್ರು. ಏನಪ್ಪ ಅಣ್ಣ, ಇಲ್ಲಿ ಮೊಸಳೆ ಗಿಸ್ಲೆ ಎಲ್ಲ ನೋಡಿದ್ದೀರಾ ನೀವು? ಮೊಸಳೆ ಏನು ತೊಂದರೆ ಮಾಡಲ್ವಾ? ಅಯ್ಯಯ್ಯೋ ಅಣ್ಣ, ಮೊಸಳೆ ನೋಡಿದ್ದೀರಾ ನೀವು ಒಟ್ಟಲ್ಲಿ? ನೀರೊಳಗೆ ಅಣ್ಣ, ಇದು ಮೊಸಳೆ ಕಡ್ದಿರೋದು ಅಂಥದ್ದು ಯಾವುದೋ ಇನ್ಸಿಡೆಂಟ್ ಇಲ್ವಾ ಯಾರಿಗೂ? ಯಾವುದೂ ಇಲ್ಲ ಇದುವರೆಗೂ. ಈ ಕೈ ಬಿಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಏನು ಅಂತ ನೋಡ್ಬಿಟ್ಟು ಕಡಿಯೋಂಥದ್ದು. ಹಣ್ಣೆಲ್ಲ ಮಾರ್ತಾರಲ್ಲ ತೆಪ್ತಲ್ಲಿ. ಹೌದ್ರಿ, ತೆಪ್ತಲ್ಲಿ ಹಣ್ಣೆಲ್ಲ ಮಾರ್ತಾರೆ ಗಾಯ್ಸ್. ಇಲ್ಲಂತೂ ನಿಮಗೆ ಇನ್ನೊಂದು ದೃಶ್ಯ ನೋಡಬೇಕು ಅಂದರೆ, ಇಲ್ಲಿ ಪಾಪ ಹೆಂಗಸ್ರುಗಳುವೆ ಜೀವನ ಮಾಡೋಕ್ಕೆ ಯಾವ ರೀತಿ ಎಲ್ಲ ಕಷ್ಟ ಬೀಳ್ತಾರೆ ಅಂತ ನೋಡಿ. ಮಹಿಳೆಯರು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಅಂದ್ಬಿಟ್ಟು ಪಾಪ ನೋಡಿ, ತಂದೆ ತಾಯಿಗಳು ಎಷ್ಟು ಕಷ್ಟ ಬೀಳ್ತಾರೆ. ಇವರು ಒಬ್ಬರು ತಂದೆನೇ, ಒಬ್ಬರು ಮಕ್ಳುಗಳಿಗೆ. ಹಾಂ, ನೋಡಿ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ತಂದೆ ತಾಯಿಂದಿರು. ಹಾಂ, ನೋಡಿ ಪೈನಾಪಲ್ ತಗೋತಾವನೆ ನಮ್ಮ ಹುಡುಗ. ಪಾಪ ಎಷ್ಟು ಕಷ್ಟ ಬೀಳ್ತಾರೆ ನೋಡಿ. ಅಲ್ಲಿ ನಮ್ಮ ಹುಡುಗರು ಏನು ಬಿಸ್ನೆಸ್ ಮಾಡಲಿಲ್ಲ, ಹಂಗೆ ಹೋಯ್ತಾವ್ರೆ. ಅಲ್ಲೇನಾದ್ರು ಬಿಸ್ನೆಸ್ ಮಾಡ್ಬೋದಾಗಿತ್ತು. ಎಷ್ಟು? 20 ರೂಪಾಯಾ? ತಾತಂಗೂ ಒಂದು ಕೊಡಿ, ನಮಗೂ ಒಂದು ಕೊಡಿ ಪೈನಾಪಲ್ಲು. ತಾಜಾ ಕರಕವಾದ ಪೈನಾಪಲ್ನ ನಾವು ಇವತ್ತು ಎಲ್ಲಿ ತಿಂತಾ ಇದ್ದೀವಿ ಅಂದರೆ ಹೊಗೆನಕಲ್ ಫಾಲ್ಸಲ್ಲಿ ತಿಂತಾ ಇದ್ದೀವಿ. ನಾವೆಷ್ಟು ಪುಣ್ಯವಂತರು ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಯ್ತಾ ಇಲ್ಲ. ಸಖತ್ ವ್ಯೂವಲ್ಲಿ ನೋಡಿ, ಸುತ್ತಮುತ್ತ ಬಂಡೆಕಲ್ಲು. ಈ ಬಂಡೆಕಲ್ಲು ಮಧ್ಯೆ ನಾವು ಈ ನೀರೊಳಗೆ ಈ ನಮ್ಮ ತೆಪ್ಪೋದ್ರಲ್ಲಿ ತಾವು ತಿಂತಾ ಇದ್ದೀವಿ. ಅಯ್ಯ ಬುಜ್ಜ ನೋಡಿ ಗಾಯ್ಸ್. ನಿಮ್ಮಲ್ಲಿ ಏನೇನೆಲ್ಲ ಸಿಗುತ್ತೆ ಅಕ್ಕ? ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ? ಹಾಂ 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 ಹಾಂ, ಸೀಸನ್ ಇದ್ದಂಗೆಲ್ಲ ತಗೊಂಬತ್ತೀರಿ. ಹೌದಾ? ಇದೇ ಊರವ್ರ ನೀವು ಅಕ್ಕ? ಹಾಂ ಹಾಂ ಹಾಂ, ನೋಡಿ ಕರ್ನಾಟಕ ಬಾರ್ಡ್ರಲ್ಲೇ ಅವರಂತೆ. ಪಾಪ ತಾಯಿಂದಿರೋ ನೋಡಿ ಎಷ್ಟು ಕಷ್ಟ ಬೀಳ್ತಾರೆ ನೋಡಿ. ಏನಕ್ಕ? ಇನ್ನೇನಾರ ಬೇಕಲ್ಲ? ಹಾಂ, ನೋಡಿ 20 ರೂಪಾಯಿ ಚಿಲ್ಲರೆ ಕೊಟ್ಟರು, 100 ರೂಪಾಯಿ ಕೊಟ್ಟಿದ್ದಕ್ಕೆ. ಅಂದರೆ 4 ಜನ ತಿಂತಾಯಿದ್ದೀವಿ. ಹೊರ್ತೈತೆ ಗಾಯ್ಸ್. ಇದೇನೋ ನಾವು ಇದು ನಾರ್ಮಲ್ಲು ಹೊರ್ಗಡೆ ಏನು ತಗೋತಾರೆ ಅಮೌಂಟು ಅದನ್ನೇ ತಗೊತವ್ರೆ. ಪಾಪ ಇಷ್ಟು ಕಷ್ಟ ಬಿದ್ದು ಮಾರ್ತಾಯಿದ್ರು. ಏನೋ ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡ್ತಾವ್ರೆ ನೋಡಿ. ಎಷ್ಟು ಚೆನ್ನಾಗೈತೆ ಪ್ಲೇಸ್. ಈ ಪ್ಲೇಸಲ್ಲಿ ಈ ಥರ ಒಂದು ಫೀಲ್ ಮಾಡಬೇಕು. ಇದು ದಾಂಡಳಿ ಅಂತೀನಿ. ದಾಂಡಳಿ ಆ ಕಡೆ ಎಲ್ಲ ಹೋಗೋದಕ್ಕೆ ಒಂದು ಬೆಸ್ಟು. ನೀವು ಈಗ ಮಾದಪ್ಪನ ಬಂದಿರ್ತೀರಿ ಅಲ್ವಾ? ಮಾದಪ್ಪನ ಬಂದಿರೋರು ಹೊಗೆನಕಲ್ ಫಾಲ್ಸ್ಗೆ ಒಂದು 50 ಕಿಲೋಮೀಟ್ರ್ ಆಗ್ಬೋದು, 50-55 ಕಿಲೋಮೀಟ್ರ್ ಆಗ್ಬೋದು. ಬಟ್ ಇಲ್ಲಿಗೆ ಒಂದು ನೀವು ಒತ್ತರಂಟೆ ಅಲ್ಲಿ ಏನಪ್ಪ ದರ್ಶನ ಮಾಡಿಕೊಂಡು ಮಾದಪ್ಪನ ಹತ್ರ ಅಲ್ಲಿ ತಿಂಡಿ ಏನಾದರೂ ಸಿಕ್ಕಾಗ ತಿಂಡಿ ಮಾಡಿಕೊಂಡು ಬರಬೇಕು. ಇಲ್ಲಿಗೆ ಬಂದ್ರಂತೂ ಇಲ್ಲಿ ನೆಕ್ಸ್ಟ್ ಲೆವೆಲ್ ಫೀಲು. ತುಂಬ ಅಲ್ಲಿ ತಿಂಡಿ ಮಾಡ್ಕೊಂಬಂದ್ರೆ ಇಲ್ಲೇನು ಊಟದ ಅವಶ್ಯಕತೆ ಏನಿಲ್ಲ. ಇಲ್ಲಿ ಸಿಗುವಂಥ ಸ್ನ್ಯಾಕ್ಸು ನಾರ್ಮಲ್ಲು ಕ್ಯಾಲರೀಸ್ ಇರುತ್ತೆ. ಇಲ್ಲಿ ನೋಡಿ ಒಂದು ಗುಹೆನೂ ಕೂಡ ತೋರಿಸ್ತೀನಿ ನಿಮಗೆ. ಈಗ ತಡೀರಿ, ಗುಹೆನೂ ಕೂಡ ತೋರಿಸ್ತೀನಿ. ಸೊ ಗಾಯ್ಸ್, ಇಲ್ಲೊಂದು ಹೋಲ್ ಇರುತ್ತೆ. ಈ ಹೋಲ್ನು ಸಹ ನೋಡ್ತಾವ್ರೆ. ನೀರು ಕೊರ್ದಿ ಹಿಂಗಾಗಿರೋದು. ಇದು ಶಿಥಿಲಾಕರಣ ಅಂತಂದ್ಬಿಟ್ಟು ನಮ್ಮ ಪಾಠದ್ರಲ್ಲಿ ಎಲ್ಲ ಇತ್ತಲ್ಲ ಅದು. ಇಲ್ಲಿ ಎಣ್ಣೆನೂ ಐತಲ್ಲಪ್ಪ. ಬುಂಡೆ ಹೊಡೆದ್ಗಿರ್ದು ಹೋಗ್ಬಿಟ್ಟದ ಕಣಪ್ಪ. ನೋಡಿ ಗಾಯ್ಸ್ ಒಳ್ಳೆ ತಂಪಾಗೈತೆ. ಅಂದರೆ ಈ ಸಮ್ಮರ್ ಟೈಮಲ್ಲಿ ಬಂದಿರೋದು ನಾವು. ನಮ್ಮ ಸಮ್ಮರ್ ಟೈಮಲ್ಲಿ ಬಂದ್ರೂ ನೆಕ್ಸ್ಟ್ ಲೆವೆಲು ಕೋಲ್ಡ್ ಐತೆ, ಚೆನ್ನಾಗೈತೆ. ಆಮೇಲಿಂದ ಇಲ್ಲಿ ಈಜು ಹೊಡಿಬೋದಂತೆ. ಅಂದರೆ ಅಲ್ಲಿ ಒಂದಷ್ಟು ಜಾಗ ಐತಂತೆ, ಅಲ್ಲೇ ಆಟ ಆಡ್ಬೋದು ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ, ಮುಂದೆ ಹೋಗಿ ತೋರಿಸ್ತೀನಿ. ನನ್ನ ಕೈಲಿ ಆದಷ್ಟು ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಗಾಯ್ಸು, ನನಗಂತೂ ಈ ಥರ ಎಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ತುಂಬ ಇಷ್ಟ. ಕಡಿಮೆ ಕ್ಯಾಲರೀಸು ಸ್ನ್ಯಾಕ್ಸು ಏನಾರ ಹ್ಯಾಬಿಟ್ ಮಾಡಬೇಕು ಅಂದರೆ ಈ ಕಡೆ ಎಲ್ಲ ಸೈಡ್ ಬರಬೇಕು.
ಅಣ್ಣ ಪ್ಲೇಸ್ ಹೆಂಗೈತೆ ಅಣ್ಣ ಫುಲ್ಲು ಟಯ್ಯ ಬರೀ ಕಾಡೆ ಅಣ್ಣ ಫುಲ್ಲು ಟೈ ಆಗ್ಬಿಟ್ಟವ್ರೆ ಎಮರ್ಜೆನ್ಸಿ ಯಾರಿಗೂ ಹುಷಾರಿಲ್ಲ ಪಸಾರಿಲ್ಲ. ಅಣ್ಣ ಈಗ ಹೋಗಿದ್ದು ಬರೋಷ್ಟರಲ್ಲಿ ಎಷ್ಟು ಆಗ್ಬೋದು? ಅರ್ಧ ಅವರು. ಅರ್ಧ ಗಂಟೆ ಪ್ರಯಾಣ ಮಾಡ್ತಾ ಇದ್ದೀವಿ. ನೀರಲ್ಲಿ ಆದ್ರೂ ಎಷ್ಟು ಕಷ್ಟ ಇರುತ್ತೆ ಅಂದರೆ ಹೋಗೋ ಅಷ್ಟರಲ್ಲಿ ಈ ತೆಪ್ಪೆ ಹೊಡೆಯೋದು ಅಂದ್ರೆ ತಮಾಷೆ ಅಲ್ಲ, ನೀರುಗಳನ್ನ ತೊಳುವಂಥದ್ದೇನು ತಮಾಷೆ ಅಲ್ಲ. ನಾಲ್ಕು ಜನ ಅಂದರೆ ನಾಲ್ಕು ಜನ ತೊಲೆ ತುಂಡು ಇದ್ದಂಗೆ ಇದ್ದೀವಿ. ಈಗ ನೀವು ಸೇಳಿದ್ರೆ ಒಂದು 5-6 ಮನೆಗೆ ಬಾಡಾಯ್ತಾನೆ, ಇವನು ಒಂದು ಊರಿಗೆ ಬಾಡಾಯ್ತಾನೆ. ನಾನು ಗೊತ್ತಲ್ಲ, ನಾನು ಇಡೀ ಒಂದು ದೇಶಕ್ಕೆ ಬಾಡಾಗಂಗಿದ್ದೀನಿ. ಅಂದರೆ ತೂಕ ಜಾಸ್ತಿ ಇದ್ದೀವಿ ಅಲ್ವಾ, ಸೊ ತೂಕ ಜಾಸ್ತಿ ಆದಷ್ಟು ಒತ್ತಡ ಜಾಸ್ತಿ ಆಯ್ತದೆ. ಅವ್ರಿಗೂ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಯ್ತದೆ. KRS ಡ್ಯಾಮ್ ನೀರಿದು ಇದು ಸೇರೋದು ಇದು ತಮಿಳ್ನಾಡು ಮೇಟೂರ್ ಡ್ಯಾಮಾ? ನೀರು ಬಿಡಲ್ಲ ಅಂತ ಇದು ತಮಿಳ್ನಾಡು ಮೇಟೂರ್ ಡ್ಯಾಮ್ಗೆ ಹೋಗಿ ಸೇರುತ್ತಾ? ಇದು KRS ಡ್ಯಾಮಿಂದ ಬಂದಿತ್ತು. ಇದು KRS ಡ್ಯಾಮಿಂದ ಬಂದಿರೋಂಥ ನೀರು ತಮಿಳ್ನಾಡು ಮೇಟೂರ್ ಡ್ಯಾಮ್ಗೆ ಹೋಗಿ ಸೇರುತ್ತೆ. ಲಾಸ್ಟ್ ಎಂಡು ಅಲ್ಲಿಗೆ ಎಂಡಾಗುತ್ತೆ. ಅಲ್ಲಿಂದ ಸಣ್ಣ ಪುಟ್ಟ ನಾಯಿಲೆಗಳು ಅದು ಇದು ಅಂತ ಇರ್ತದವಲ್ಲ, ಅಂಥವಕ್ಕೆಲ್ಲ ಸರಬರಾಜು ಆಗುತ್ತೆ. ನಮ್ಮ ಕರ್ನಾಟಕದ ನೀರು ಎಲ್ಲೆಲ್ಲಿಗೆಲ್ಲ ಹೋಗುತ್ತೆ. ನಮ್ಮ ಕರ್ನಾಟಕದ ಕಾವೇರಿಯ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ.